ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸ ವರ್ಷ ಸ್ಟಾರ್ಟ್ ಆಗಿ ಇಷ್ಟು ದಿವಸ ಆದರೂ ನಾನು ಯಾರಿಗೂ ಕೂಡ ಯಾವ ವಿಡಿಯೋದಲ್ಲೂ ಕೂಡ ವಿಶ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಅವೆಲ್ಲ ಅನ್ಲಿಸ್ಟೆಡ್ ವಿಡಿಯೋಸ್ಗಳನ್ನೇ ಹಾಕ್ತಾ ಬಂದೆ ನಾನು. ಹಾಗಾಗಿ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ನೀವು ಈ ಹೊಸ ವರ್ಷದಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲವನ್ನು ಕೂಡ ಸಾಧ್ಯ ಆಗಲಿ ಈ ವರ್ಷದಲ್ಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಒಂದು ವಾರ ವೀಡಿಯೋಸನ್ನೇ ಹಾಕಿರಲಿಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಕಡೆಯಿಂದ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದುಬಿಡ್ತು ನನ್ನ ಚಾನಲ್ ಮೇಲೆ. ಚೈಲ್ಡ್ ಸೇಫ್ಟಿಗೋಸ್ಕರ ಅಂತ ಅಂದ್ಬಿಟ್ಟು, ಏನು ಅಂತಂದರೆ ನಾವು ಎಳಮಸಿಗೋಸ್ಕರ ಹೊಲಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಒಂದು ಮರನ ಹತ್ತಿ ಕೂತಿದ್ರು ಮಕ್ಕಳು. ನಾನು ಅದನ್ನು ವಿಡಿಯೋ ಮಾಡಿದ್ದೆ. ನಾನು ಅದನ್ನು ಡೈರೆಕ್ಟಾಗಿ ಯೂಟ್ಯೂಬ್ ಶಾರ್ಟ್ಸ್ ಒಂದು ಹಾಡದ ಮೇಲೆ ನಾನು ವಿಡಿಯೋನ ಮಾಡಿದ್ದೆ. ಅದನ್ನು ಇನ್ನೂ ನಾನು ಪ್ರೈವೇಟ್ ಇತ್ತು ವಿಡಿಯೋ, ಪಬ್ಲಿಕ್ ಕೂಡ ಮಾಡಿರಲಿಲ್ಲ. ಆಗಲೇ ನನಗೆ ಸ್ಟ್ರೈಕ್ ಬಂದುಬಿಡ್ತು. ಅದನ್ನು ನಾನು ನೋಡಿರಲಿಲ್ಲ. ಮತ್ತು ನೆಕ್ಸ್ಟ್ ಬೇರೆ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದಾಗ ಇನ್ನು 2 ವಾರ ನಿಮಗೆ ವೀಡಿಯೋಸನ್ನು ಹಾಕೋದಕ್ಕೆ ಬರೋದಿಲ್ಲ, ಹಾಗೆ ಲೈವ್ ಕೂಡ ಹೋಗೋ ಹಾಗಿಲ್ಲ, ಪೋಸ್ಟ್ ಮಾಡೋ ಹಾಗಿಲ್ಲ. ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಅಲ್ವಾ, ಅದನ್ನು ಕೂಡ ಹಾಕೋದು ಇಲ್ಲ, ಹಾಗೆ ಶಾರ್ಟ್ಸ್ ಕೂಡ ಮಾಡೋದಕ್ಕಾಗೋದಿಲ್ಲ, ವೀಡಿಯೋಸ್ ಕೂಡ ಹಾಕಬಾರ್ದು ಅಂತಂದ್ಬಿಟ್ಟು ನನ್ನ ಚಾನಲ್ ಮೇಲೆ ನಾನೇನೂ ಮಾಡೋ ಹಾಗಿಲ್ಲ. ಆ ಥರ ಬಂದುಬಿಡ್ತು ನನಗೆ. ಫಸ್ಟ್ ಟೈಮು ಈ ಥರ ಯಾರಾದರೂ ಹೊಸೊಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಏನೆಲ್ಲ ಎಂಥದ್ದೆಲ್ಲ ವೀಡಿಯೋಸ್ಗಳನ್ನು ಹಾಕ್ತಿರ್ತಾರೆ, ಆದರೆ ಅದರದ್ದೇ ಆದ ಒಂದು ರೂಲ್ಸ್ಗಳನ್ನು ಇರುತ್ತೆ, ಡಿಸ್ಕ್ರಿಪ್ಷನನ್ನು ಕೊಟ್ಟಿರ್ತಾರೆ, ಏನೇನೋ ಒಂದು ಬೇರೆ ಬೇರೆ ರೂಲ್ಸ್ಗಳಿರುತ್ತೆ. ಅದರಲ್ಲಿ ನಮಗೆ ಹೆಚ್ಚಾನೆಚ್ಚು ಏನೂ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆ ನಮಗೆ ಎಲ್ಲ ಕೂಡ ಗೊತ್ತಿದ್ದಾಗ ಮಾತ್ರ ನಾವು ಅದನ್ನು ಮಾಡೋದಕ್ಕೆ ಹೋಗಬೇಕು. ಹಾಗೆ ಅದು ನನಗೆ ಕರೆಕ್ಟ್ ಕೂಡ ಅನ್ನಿಸ್ತು. ಯೂಟ್ಯೂಬ್ದೇನು ನನಗೆ ಈ ಥರ ಮಾಡಬಾರ್ದಾಗಿತ್ತು ಅಂತ ಏನೂ ಅನ್ನಿಸ್ತಾ ಇಲ್ಲ. ನಾವು ಮಾಡಿದ ವಿಡಿಯೋನ ನೋಡಿ ಬೇರೆಯವರು ಕೂಡ ಇದೇ ಥರ ವಿಡಿಯೋನ ಮಾಡೋದಕ್ಕೆ ಹೋಗಿ ಮರದ ಮೇಲಿಂದ ಮಕ್ಕಳು ಬೀಳಬಹುದು, ಏನಾದರೂ ಆಗಬಹುದು. ಈ ಥರ ಚೈಲ್ಡ್ ಸೇಫ್ಟಿಗೋಸ್ಕರ ಅವರು ಹಾಕಿದ್ದು ಅದು ಕರೆಕ್ಟ್ ಅಂತಲೇ ಅನ್ನಿಸ್ತು ನನಗೆ. ಈ ಥರ ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗಾಗಿ ಇವಾಗ ನನಗೆ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ನನ್ನ ಚಾನಲನ್ನು ಯಾವುದೇ ಒಂದು ಈ ಥರ ಸಣ್ಣ ತಪ್ಪನ್ನು ಮಾಡಿ ನನಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇದೇ ಥರ 3 ಸ್ಟ್ರೈಕ್ ನನ್ನ ಚಾನಲ್ ಮೇಲೆ ಬಂದರೆ ಚಾನಲೇ ಡಿಲೀಟ್ ಆಗೋಗುತ್ತೆ. ಹಾಗಾಗಿ ಈ ಥರದ ಮುಂದೆ ತಪ್ಪುಗಳನ್ನು ಆಗದಂತೆ ನಾನು ನೋಡ್ಕೊಳ್ತೀನಿ. ಇಲ್ಲಿ ಗಾರ್ಡನ್ಗೆ ಬಂದಿದ್ದೀನಿ ನಾನು. ಇಲ್ಲಿ ಗಾರ್ಡನಲ್ಲಿ ಏನೇನಿದೆ ಸ್ವಲ್ಪ ಅದನ್ನು ತಗೊಳ್ಬೇಕು ಅಂತಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಹಾಗೆ ಟೊಮೆಟೊ ಗಿಡನ ತೋರಿಸ್ದೆ ನಿಮಗೆ ಈಗಾಗಲೇ. ಅದಾದ ನಂತರ ಇಲ್ಲಿ ಸ್ವಲ್ಪ ಹುಲ್ಲು ಮತ್ತೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಮೊನ್ನೆ ತಾನೇ ನಾನು ಕ್ಲೀನ್ ಮಾಡಿಸಿದ್ದೀನಿ, ಆದರೆ ಆವಾಗ ನಾವು ಕೂಡ ಸ್ವಲ್ಪ ಕ್ಲೀನ್ ಮಾಡ್ತಾ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ಎಲ್ಲ ನೋಡಿ ಬರೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಕೆಳಗಡೆ ಬಂದಿದ್ದೆ. ನಾನು ಈ ಹಣ್ಣನ್ನು ಏನಂತೀರಾ ಅಂತ ನೀವು ಹೇಳಿ ನನಗೆ ಕಮೆಂಟ್ ಮೂಲಕ. ನಾನು ಕಾಗೆ ಹಣ್ಣು ಅಂತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲಿ ಒಬ್ಬರು ನಮ್ಮ ಮನೆಯಲ್ಲಿ ಬಾಡಿಗೆದವ್ರು ಹೇಳ್ತಾ ಇದ್ದರು, ಇದನ್ನು ಕಾಶಿ ಹಣ್ಣು ಅಂತ ಕೂಡ ಕರೀತಾರೆ ಅಂತ. ನನಗೆ ಆದರೆ ಇದು ಏನಂತ ಕರೀತಾರೆ ಅಂತ ಅಷ್ಟೊಂದು ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಹೆಚ್ಚಾನೆಚ್ಚು ಹೊಲದಲ್ಲಿ ಹೋದಾಗ ಇದನ್ನು ತಿಂತಾ ಇದ್ವಿ ನಾವು. ಇಲ್ಲಿ ಒಂದು ಗಾರ್ಡನಲ್ಲಿ ಅದು ಗಿಡ ಇತ್ತು, ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಪಾಯ ಕೂಡ 2 ಹಣ್ಣಾಗಿದ್ದು ಮೊದಲಿಗೆ ತೋರಿಸಿದ್ದೀನಿ ನಾನು. ಅದನ್ನು ನನಗೆ ಸ್ವಲ್ಪ ಮೇಲ್ಗಡೆ ಇರೋದರಿಂದ ತೆಗೆಯೋದಕ್ಕಾಗೋದಿಲ್ಲ, ಹಾಗಾಗಿ ಅದನ್ನು ತೆಗೆದಿಲ್ಲ ನಾನು. ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಾನು ಯೂಟ್ಯೂಬಲ್ಲಿ 1 ವಾರ ವೀಡಿಯೋಸನ್ನು ಹಾಕಿರಲಿಲ್ಲ ಅಲ್ವಾ, ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡಿಕೊಂಡೆ ನಾನು. ಇವಾಗ ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಇದೇ ಥರ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಈ ವಿಷಯವನ್ನು ನಾನು ನಿಮ್ಮ ಜೊತೆ ಕ್ಯಾಮ್ರಾ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ನೂ ಕೂಡ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಧೈರ್ಯ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಈ ವಿಷಯವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿಕೊಳ್ಳಿ. ಹಾಗೆ ನೀವು ಯಾವ ಸಿಟಿಯಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.